ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಏಡಿ ಸಾರು, ಸಮುದ್ರದ ಏಡಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಬಾಣಲೆಗೆ ಎಣ್ಣೆ ಇಟ್ಕೊಂಡು ಅದಕ್ಕೆ ಜೀರಿಗೆ, ಸ್ವಲ್ಪ ಮೆಂತೆ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಅರ್ಧ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದ ಮೇಲೆ ಎರಡು ಲವಂಗ, ಎರಡು ಪೀಸು ಚಕ್ಕೆನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆನ ಅಷ್ಟೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಹುರ್ಕೋಬೇಕು. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಅರ್ಧ ಟೊಮೆಟೊವನ್ನು ಕಟ್ ಮಾಡಿಕೊಂಡು ಅದನ್ನು ಕೂಡ ಫ್ರೈ ಮಾಡಬೇಕು. ಫುಲ್ ಫ್ರೈ ಆದಮೇಲೆ ಕಾಯಿ ಆಮೇಲೆ ಹಾಕೋಣ. ಇವಾಗ ಒಣ ಮೆಣಸನ್ನು ತೊಳೆದಿಟ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಣ ಮೆಣಸನ್ನು ಹಾಕಿ ಅದನ್ನು ಹುರ್ಕೋತಾ ಇದ್ದೀನಿ. ಹಾಗೆ ಕಾಯನ್ನು ಹಾಕ್ತಾಯಿದ್ದೀನಿ. ಕಾಯಿ ಮತ್ತು ಕೊತ್ತಂಬರಿನೂ ಹಾಕಿದ್ದೀನಿ. ನಾನು ಹೇಳೋದಕ್ಕೆ ಮತ್ತು ಕೊತ್ತಂಬರಿನೂ ಕೂಡ ಹುರಿಯೋದಕ್ಕೆ ಹಾಕಿದ್ದೀನಿ. ಕಾಯನ್ನು ಹೆರ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕಿ ತುಂಬ ಚೆನ್ನಾಗಿ ಹುರ್ಕೋಬೇಕು. ಸಣ್ಣ ಉರಿಯಲ್ಲಿ ಫುಲ್ಲು ಡ್ರೈ ಆಗುತ್ತೆ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ರುಬ್ಕೊಳ್ಳೋಣ. ಆಮೇಲೆ ನಾನು ಇವತ್ತು ಗಡಿಗೆಯಲ್ಲಿ, ಅಂದರೆ ಮಣ್ಣಿನ ಮಡಿಕೆ ಇರುತ್ತಲ್ವ, ಅದರಲ್ಲಿ ಅಡುಗೆ ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋಂಥ ಮಸಾಲೆ ಇದೆ ಅಲ್ವಾ, ಅದನ್ನು ಹಾಕಿ ನೀರು ಎಷ್ಟು ಬೇಕು ನೋಡಿ ಹಾಕೋಬೇಕು. ತೆಳ್ಳಗೆ ಮಾಡಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ಏಡಿ ಸಾಂಬಾರು, ಮೀನು ಸಾಂಬಾರಾಗಿರಲಿ ಅದೆಲ್ಲ. ಕಾಲನ್ನು ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದನ್ನು ತಿರುಗಿಸಿ ಅದಕ್ಕೆ ಸಾಂಬಾರಿಗೆ ಹಾಕಬೇಕು. ನಾನು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿರೋದನ್ನ ಏಡಿನ ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಸಣ್ಣ ಉರಿಯಲ್ಲಿ 10-15 ನಿಮಿಷ ಚೆನ್ನಾಗಿ ಕುದಿಸೋದ್ರಿಂದ ಅದರಲ್ಲಿ ಏನು ಇದು ಬಿಟ್ಕೊಳ್ಳಲ್ಲ, ತುಂಬ ಸ್ಮೆಲ್ಲು ತುಂಬ ಚೆನ್ನಾಗಿ ಬರುತ್ತೆ. ಇದೇನೆಂದರೆ ಸ್ಟವ್ ಆಫ್ ಆದಮೇಲೂ ಕೂಡ ಒಂದು 5 ಮಿನಿಟ್ಸು ಕುದೀತಾನೆ ಇರುತ್ತೆ. ನಮಗೆ ಎಷ್ಟು ಕುದ್ದಿದೆ ಅಂತೇಳಿ ಅಂದ್ಕೊಂಡ್ರೆ ಅದನ್ನು ಆಫ್ ಮಾಡಿಟ್ರೆ ಅದೊಂದು 5 ಮಿನಿಟ್ಸ್ವರೆಗೂ ಕುದೀತಾನೆ ಇರುತ್ತೆ. ನೀವು ಈ ಮಡಿಕೆಯಲ್ಲಿ ಟ್ರೈ ಮಾಡಿ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿರೋಂಥ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ನಾನು ಮೀನು, ಏಡಿ ಎಲ್ಲ ಇದರಲ್ಲೇ ಮಾಡೋದು. ಟೇಸ್ಟ್ ಅಂತೂ ಈ ಅಲ್ಯೂಮಿನಿಯಂ ಪಾತ್ರೆಗಿಂತ ಇದರಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ತಿಳಿಸ್ಬೇಕು. ನೋಡಿ, ನಾನು ಅರ್ಧ ಕೆಜಿ ಏಡಿನ ತಗೊಂಡಿದ್ದೆ. ಅಷ್ಟನ್ನು ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಘಮ ಘಮ ಅಂತ ಹೇಳಿ ಸ್ಮೆಲ್ ಬರ್ತಾಯಿದೆ. ಮತ್ತು ಅದು ಈ ಗಡಿಗೆಯಲ್ಲಿ ಮಾಡಿರುವಂಥ ಸಾಂಬಾರು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ತುಂಬಾ ಚೆನ್ನಾಗಿ ಊಟ ಮಾಡ್ತಾರೆ. ನೀವು ಟ್ರೈ ಮಾಡಿ. ಓಕೆ, ಬಾಯ್.